ನಮಸ್ಕಾರ ಫ್ರೆಂಡ್ಸ್, ನಾನು ನಿಮ್ಮ ನೆಚ್ಚಿನ ಪ್ರಕಾಶ್ ಕರಿಗಾರ್ ಪ್ರಕಾಶ್ ಟ್ಯಾಕ್ ಯೂಟ್ಯೂಬ್ ಚಾನಲ್ನಲ್ಲಿ ಆರ್ಥಿಕವಾದ ಸ್ವಾಗತ. ಇವತ್ತಿನ ದಿನ ನಾನು ನಿಮಗೆ ಯಾವ ಥರನಪ್ಪ ಅಂತಂದರೆ ಇಲ್ಲಿ ನೀವು ನೋಡ್ಬೋದು. ಈಗ ಮೇಲ್ಗಡೆ ನಾವು ಸ್ಕ್ರೀನನ್ನು ಯಾವ ಥರನಾಗಿ ಸ್ಕ್ರೋಲ್ ಮಾಡ್ತಾ ಇದ್ದೀವಲ್ಲ ಆ ಥರನಾಗಿ ನಮ್ಮ ಇಮೇಜ್ಗಳು ವಾಲ್ಪೇಪರ್ ಚೇಂಜ್ ಆಗ್ತಾವೆ. ಈ ಥರನಾದ ಒಂದು ಇದನ್ನು ಆನ್ ಮಾಡ್ಬೇಕಂದ್ರೆ ನಾವು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ನಿಮಗೆ ಈಗ ಹೇಳ್ಕೊಡೋಕೆ ಬಂದಿದ್ದೀನಿ. ಈಗ ನಾವು ಅದನ್ನು ಮಾಡ್ಬೇಕಪ್ಪ ಅಂತಂದರೆ ಈಗ ಫಸ್ಟಿಗೆ ಸೆಟ್ಟಿಂಗನ್ನು ಓಪನ್ ಮಾಡಬೇಕಾಗುತ್ತೆ. ಸೆಟ್ಟಿಂಗನ್ನು ಓಪನ್ ಮಾಡಿದ ನಂತರ ಇಲ್ಲಿದೆ ನೋಡಿ ಫ್ರೆಂಡ್ಸ್, ಹೋಮ್ ಸ್ಕ್ರೀನ್, ಲಾಕ್ ಸ್ಕ್ರೀನ್ ಆ್ಯಂಡ್ ವಾಲ್ಪೇಪರ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡ್ತಿದ್ದಂಗೆ ಈ ಥರನಾದ ಒಂದು ಪೇಜ್ ಓಪನ್ ಆಕತಿ. ಅದಂತರ ಲಾಕ್ ಸ್ಕ್ರೀನ್ ಸೆಟ್ಟಿಂಗ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ ಲಾಕ್ ಸ್ಕ್ರೀನ್ ಪೋಸ್ಟರ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡ್ತಿದ್ದ ಹಾಗೆ ನಮಗೆ ಈ ಥರದ ಲಾಕ್ ಸ್ಕ್ರೀನ್ ಪೋಸ್ಟರ್ ಅನ್ನುವಂಥ ಒಂದು ಇದನ್ನು ಓಪನ್ ಆಕತಿ. ಓಪನ್ ಆದ ನಂತರ ನಾವು ಇದನ್ನು ಅನೇಬಲ್ ಮಾಡಿದ ನಂತರ ನಮಗೆ ಏನಾಗತ್ತಪ್ಪ ಅಂದರೆ ಈ ಥರನಾದ ಒಂದು ಇದನ್ನು ಕಾಣ್ತೈತಿ. ನೀವಾಗ ನೋಡ್ಬೋದು, ನಾನೀಗ ಲಾಕ್ ಮಾಡಿ ತೋರಿಸ್ತಾ ಇದ್ದೀನಿ. ತೋರಿಸಿದ ನಂತರ ಈ ಥರನಾಗಿ ಸ್ಕ್ರೋಲ್ ಮಾಡಿದ ನಂತರ ಈ ಥರನಾಗಿ ಕಾಣ್ತೈತಿ. ಇದನ್ನು ನಾವು ಆಫ್ ಮಾಡಿದ ನಂತರ ಆಗಲಿ ಯಾವ ಥರನಾಗಿ ಆಗ್ತೈತಿ ಅಂತ ನಿಮ್ಗೆ ತೋರಿಸ್ತೀನಿ ನೋಡಿ. ಈಗ ನಾನೀಗ ಇದನ್ನು ಮಾಡೀನಿ. ಮತ್ತೆ ಲಾಕ್ ಸ್ಕ್ರೀನ್ ಇದ್ರ ಮೇಲೆ ಹೋಗ್ತೀನಿ. ಪೋಸ್ಟರನ್ನು ಡಿಸೇಬಲ್ ಮಾಡಿದ ನಂತರ ಈಗ ಮತ್ತೆ ಸ್ಕ್ರೀನನ್ನು ಆಫ್ ಮಾಡ್ತೀನಿ. ಆಫ್ ಮಾಡಿದ ನಂತರ ನಾವು ಸ್ಕ್ರೋಲ್ ಮಾಡಿ ತೋರಿಸ್ತೀನಿ ನಿಮಗೆ ಯಾವ ಥರನಾಗಿ ಆಕೈತೆ ಅಂತೇಳಿ. ಈ ಥರನಾಗಿ ಅಷ್ಟೇ ಆಗೋದಿಲ್ಲ, ಈ ಥರನಾಗಿ ಮಾಡ್ಬೋದು. ಮತ್ತು ಆಫ್ ಮಾಡಿದರೆ ಈ ಥರನಾಗಿ ಆಗುತ್ತೆ, ಆನ್ ಮಾಡಿದರೆ ಮೊದಲು ಮಾಡಿದ್ದೀವಲ್ಲ ಆ ಥರನಾಗಿ ಆಗುತ್ತೆ. ಇದೇ ಥರನಾದ ಇಂಪಾರ್ಟೆಂಟ್ ವಿಡಿಯೋಗಳನ್ನು ನೋಡಲು ಪ್ರಕಾಶ್ ಟ್ಯಾಕ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.